ಬೆಳೆಗಾರರು ಹಾಗೂ ಕಾರ್ಮಿಕರ ಸಮಸ್ಯೆ ಅರಿಯಲು ಕೊಡಗಿನಲ್ಲಿ ಪತ್ರಕರ್ತರು ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುದ್ದಿಯ ಒತ್ತಡದಿಂದ ಹೊರಗೆ ಬಂದು ಮಾದರಿ ಕೆಲಸ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಕೊಡಗಿನ ಪತ್ರಕರ್ತರಿಂದ ವಿಭಿನ್ನ ಕಾರ್ಯಕ್ರಮ. ತೋಟದಲ್ಲಿ ಕಾಫಿ ಕೊಯ್ಲು ಮಾಡಿದ ವರದಿಗಾರರು. ತೋಟದಲ್ಲಿ ಪತ್ರಕರ್ತರ ಕಾಫಿ ಕೊಯ್ಲು. ಪತ್ರಕರ್ತರಿಗೆ ಸಾಥ್ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ. ಕಾರ್ಮಿಕರಂತೆ ಕೆಲಸ ಮಾಡಿದ ಕೊಡಗಿನ ವರದಿಗಾರರು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ವಿರಾಜಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮ. ಇದು ಕುಟ್ಟಂದಿ ಗ್ರಾಮದ ಮಾದರಿ ಕೃಷಿಕ ಜಗನ್ ಎಂಬುವರ ಕಾಫಿ ತೋಟ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ವರ್ಷದ ಪ್ರಾರಂಭದಲ್ಲೇ ವಿಶೇಷ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಇದು ಕಾಫಿ ಕೊಯ್ಲಿನ ಸಮಯ. ಹೀಗಾಗಿ ಕಾಫಿ ತೋಟಕ್ಕೆ ಹೋಗಿ ಬೆಳೆಗಾರರ ಹಾಗೂ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಪತ್ರಕರ್ತರ ಸಂಘ ಕಾಫಿ ಕೊಯ್ಲು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಕಾಫಿ ಕೊಯ್ಲಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ಈಗ ಕಾಫಿ ಕೊಯ್ಯುವಂತ ಸಮಯ, ಎಲ್ಲ ಬೆಳೆಗಾರರು ತಮ್ಮನ್ನ ಇದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಳ್ಳೆಯ ಸಂದೇಶವನ್ನ ಕಳಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕಾಫಿ ನಾಡು ಕೊಡಗು, ಬೆಳೆಗಾರರಿಗೆ ಒಳ್ಳೆ ಬೆಳೆ ಆಗಲಿ, ಆರ್ಥಿಕವಾಗಿ ಸದೃಢರಾಗಲಿ ಅಂತ ಹಾರೈಸೋಣ. ಅದನ್ನ ಗುರುತಿಸಿ ಅದರ ಮೇಲೆ ಇತ್ತು ತಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ಬಹಳ ಸ್ವಾಗತಾರ್ಹ. ಮತ್ತೆ ಕಾಫಿ ಬೆಳೆಗೆ ಇವತ್ತು ಪ್ರೈಸ್ ಕೂಡ ಬಹಳ ಒಳ್ಳೆ ಉತ್ತಮವಾದಂಥ ರೇಟ್ ಇದೆ. ಅದರಿಂದ ಕಾಫಿ ಬೆಳೆಗಾರರಿಗೆ ಮುಂದಕ್ಕೂ ಕೂಡ ಒಳ್ಳೆ ಸಮಯ ಇದೆ ಅಂತ ನನ್ನ ಅನಿಸಿಕೆ. ಸದಾ ಸುದ್ದಿಯ ಒತ್ತಡದಲ್ಲಿರುವ ನೂರಾರು ಪತ್ರಕರ್ತರು ಕಾಫಿ ತೋಟದಲ್ಲಿ ಕಾರ್ಮಿಕರಂತೆ ಕೆಲಸ ಮಾಡಿದ್ದಾರೆ. ಕಾಫಿ ಕೊಯ್ಲು ಮಾಡಿ ವಿಶೇಷ ಅನುಭವವನ್ನ ಪಡೆದು ಸಂಭ್ರಮಿಸಿದ್ದಾರೆ. ಇದರ ಜೊತೆಗೆ ಕಾಫಿ ಕೊಯ್ಲು ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅತಿ ಹೆಚ್ಚು ಕಾಫಿ ಕೊಯ್ಲು ಮಾಡಿದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ನೀಡಲಾಗಿದೆ. ಇನ್ನು 20,000 ರೂಪಾಯಿಗಳನ್ನ ಬಹುಮಾನವಾಗಿ ಕೊಡಲಾಗಿದೆ. ಕಾಫಿ ತೋಟಕ್ಕೆ ಬಂದಿದ್ದೇವೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ತಂಡ ಇವತ್ತು ಕಾಫಿ ಕುಯ್ಯೋದನ್ನ ಕಣ್ಣಾರೆ ನೋಡೋದ್ರ ಜೊತೆಗೆ ಆ ಸ್ವಾದನ ಆಸ್ವಾದಿಸಿದೆ. ಪತ್ರಕರ್ತರು ನಮ್ಮ ಆರೋಗ್ಯವನ್ನ ನಾವೆಲ್ಲೋ ಒಂದು ರೀತಿ ಕಳ್ಕೊಳ್ತಾ ಹೋಗ್ತಾ ಇದ್ದೇವೆ ನಮ್ಮ ಒತ್ತಡದ ಬದುಕಿನಿಂದ ಅಂತ. ಇಂತಹ ಕಾರ್ಯಕ್ರಮಗಳು ನಮಗೂ ಕೂಡ ಒಂದು ರೀತಿಯ ಒತ್ತಡ ಬದುಕಿಗೆ ಒಂದು ರೀತಿಯ ಸಾಂತ್ವನವನ್ನು ನೀಡ್ತದೆ, ಜೊತೆಗೆ ಉಲ್ಲಾಸವನ್ನು ಕೊಡುತ್ತದೆ. ಬೆಳಗಿಂದ ಒಂದು ರೀತಿ ಕುಣಿದು ಕುಪ್ಪಳಿಸಿದ್ದೇವೆ ತೋಟದೊಳಗೆ. ಖುಷಿ ಕೊಟ್ಟಿದ್ದು ಯಾರಿಗೆ ಬಹುಮಾನ ಬರ್ತದೆ ಅಂತ ಹೇಳುವಂಥದ್ದು, ಆ ಖುಷಿಯನ್ನು ಇವತ್ತು ನಾವು ತಕೊಂಡು ಹೋಗ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರೆಲ್ಲ ಬಂದು ನಮ್ಮ ತೋಟದಲ್ಲಿ ಕಾಫಿ ಕುಯ್ಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅದೇ ರೀತಿ ಎಲ್ಲರೂ ತುಂಬ ಮೃತ್ಯುಜಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದು ಒಂದೊಂದು ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಅವರು. ಯಾಕಂದರೆ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಇಬ್ಬರಿಗೆ ಬಂದಿದೆ, ಮೂರನೇ ಸ್ಥಾನ ಅದೇ ಆ ಥರ ಕುಯ್ದಿದ್ದಾರೆ. ತುಂಬ ಸಂತೋಷವಾಯಿತು. ಇನ್ನು ಮುಂದಕ್ಕೂ ಇದೇ ಥರ ರೈತರ ಜೊತೆ ನೀವು ಸೇರಿಕೊಂಡು ಈ ಥರ ಕಾಂಪಿಟೇಷನ್ಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ. ಒಟ್ನಲ್ಲಿ ಪತ್ರಕರ್ತರು ತಾವು ಕೂಡ ಒಂದು ದಿನ ಕಾರ್ಮಿಕರಾಗುವ ಮೂಲಕ ಬೆಳೆಗಾರರ ನಿಜವಾದ ಸಮಸ್ಯೆಯನ್ನ ತಿಳಿದುಕೊಂಡಿದ್ದು ನಿಜಕ್ಕೂ ವಿಶೇಷ. ಕೊಡಗು ಜಿಲ್ಲೆಯ ಪತ್ರಕರ್ತರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳೆಗಾರರು ಹಾಗೂ ಕಾರ್ಮಿಕರ ಸಮಸ್ಯೆ ಅರಿಯಲು ಕೊಡಗಿನಲ್ಲಿ ಪತ್ರಕರ್ತರು ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುದ್ದಿಯ ಒತ್ತಡದಿಂದ ಹೊರಗೆ ಬಂದು ಮಾದರಿ ಕೆಲಸ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಕೊಡಗಿನ ಪತ್ರಕರ್ತರಿಂದ ವಿಭಿನ್ನ ಕಾರ್ಯಕ್ರಮ. ತೋಟದಲ್ಲಿ ಕಾಫಿ ಕೊಯ್ಲು ಮಾಡಿದ ವರದಿಗಾರರು. ತೋಟದಲ್ಲಿ ಪತ್ರಕರ್ತರ ಕಾಫಿ ಕೊಯ್ಲು. ಪತ್ರಕರ್ತರಿಗೆ ಸಾಥ್ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ. ಕಾರ್ಮಿಕರಂತೆ ಕೆಲಸ ಮಾಡಿದ ಕೊಡಗಿನ ವರದಿಗಾರರು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ವಿರಾಜಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮ. ಇದು ಕುಟ್ಟಂದಿ ಗ್ರಾಮದ ಮಾದರಿ ಕೃಷಿಕ ಜಗನ್ ಎಂಬುವರ ಕಾಫಿ ತೋಟ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ವರ್ಷದ ಪ್ರಾರಂಭದಲ್ಲೇ ವಿಶೇಷ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಇದು ಕಾಫಿ ಕೊಯ್ಲಿನ ಸಮಯ. ಹೀಗಾಗಿ ಕಾಫಿ ತೋಟಕ್ಕೆ ಹೋಗಿ ಬೆಳೆಗಾರರ ಹಾಗೂ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಪತ್ರಕರ್ತರ ಸಂಘ ಕಾಫಿ ಕೊಯ್ಲು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಕಾಫಿ ಕೊಯ್ಲಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ಈಗ ಕಾಫಿ ಕೊಯ್ಯುವಂತ ಸಮಯ, ಎಲ್ಲ ಬೆಳೆಗಾರರು ತಮ್ಮನ್ನ ಇದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಳ್ಳೆಯ ಸಂದೇಶವನ್ನ ಕಳಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕಾಫಿ ನಾಡು ಕೊಡಗು, ಬೆಳೆಗಾರರಿಗೆ ಒಳ್ಳೆ ಬೆಳೆ ಆಗಲಿ, ಆರ್ಥಿಕವಾಗಿ ಸದೃಢರಾಗಲಿ ಅಂತ ಹಾರೈಸೋಣ. ಅದನ್ನ ಗುರುತಿಸಿ ಅದರ ಮೇಲೆ ಇತ್ತು ತಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ಬಹಳ ಸ್ವಾಗತಾರ್ಹ. ಮತ್ತೆ ಕಾಫಿ ಬೆಳೆಗೆ ಇವತ್ತು ಪ್ರೈಸ್ ಕೂಡ ಬಹಳ ಒಳ್ಳೆ ಉತ್ತಮವಾದಂಥ ರೇಟ್ ಇದೆ. ಅದರಿಂದ ಕಾಫಿ ಬೆಳೆಗಾರರಿಗೆ ಮುಂದಕ್ಕೂ ಕೂಡ ಒಳ್ಳೆ ಸಮಯ ಇದೆ ಅಂತ ನನ್ನ ಅನಿಸಿಕೆ.
ಸದಾ ಸುದ್ದಿಯ ಒತ್ತಡದಲ್ಲಿರುವ ನೂರಾರು ಪತ್ರಕರ್ತರು ಕಾಫಿ ತೋಟದಲ್ಲಿ ಕಾರ್ಮಿಕರಂತೆ ಕೆಲಸ ಮಾಡಿದ್ದಾರೆ. ಕಾಫಿ ಕೊಯ್ಲು ಮಾಡಿ ವಿಶೇಷ ಅನುಭವವನ್ನ ಪಡೆದು ಸಂಭ್ರಮಿಸಿದ್ದಾರೆ. ಇದರ ಜೊತೆಗೆ ಕಾಫಿ ಕೊಯ್ಲು ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅತಿ ಹೆಚ್ಚು ಕಾಫಿ ಕೊಯ್ಲು ಮಾಡಿದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ನೀಡಲಾಗಿದೆ. ಇನ್ನು 20,000 ರೂಪಾಯಿಗಳನ್ನ ಬಹುಮಾನವಾಗಿ ಕೊಡಲಾಗಿದೆ. ಕಾಫಿ ತೋಟಕ್ಕೆ ಬಂದಿದ್ದೇವೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ತಂಡ ಇವತ್ತು ಕಾಫಿ ಕುಯ್ಯೋದನ್ನ ಕಣ್ಣಾರೆ ನೋಡೋದ್ರ ಜೊತೆಗೆ ಆ ಸ್ವಾದನ ಆಸ್ವಾದಿಸಿದೆ. ಪತ್ರಕರ್ತರು ನಮ್ಮ ಆರೋಗ್ಯವನ್ನ ನಾವೆಲ್ಲೋ ಒಂದು ರೀತಿ ಕಳ್ಕೊಳ್ತಾ ಹೋಗ್ತಾ ಇದ್ದೇವೆ ನಮ್ಮ ಒತ್ತಡದ ಬದುಕಿನಿಂದ ಅಂತ. ಇಂತಹ ಕಾರ್ಯಕ್ರಮಗಳು ನಮಗೂ ಕೂಡ ಒಂದು ರೀತಿಯ ಒತ್ತಡ ಬದುಕಿಗೆ ಒಂದು ರೀತಿಯ ಸಾಂತ್ವನವನ್ನು ನೀಡ್ತದೆ, ಜೊತೆಗೆ ಉಲ್ಲಾಸವನ್ನು ಕೊಡುತ್ತದೆ. ಬೆಳಗಿಂದ ಒಂದು ರೀತಿ ಕುಣಿದು ಕುಪ್ಪಳಿಸಿದ್ದೇವೆ ತೋಟದೊಳಗೆ. ಖುಷಿ ಕೊಟ್ಟಿದ್ದು ಯಾರಿಗೆ ಬಹುಮಾನ ಬರ್ತದೆ ಅಂತ ಹೇಳುವಂಥದ್ದು, ಆ ಖುಷಿಯನ್ನು ಇವತ್ತು ನಾವು ತಕೊಂಡು ಹೋಗ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರೆಲ್ಲ ಬಂದು ನಮ್ಮ ತೋಟದಲ್ಲಿ ಕಾಫಿ ಕುಯ್ಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅದೇ ರೀತಿ ಎಲ್ಲರೂ ತುಂಬ ಮೃದುವಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದು ಒಂದೊಂದು ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಅವರು. ಯಾಕಂದರೆ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಇಬ್ಬರಿಗೆ ಬಂದಿದೆ, ಮೂರನೇ ಸ್ಥಾನ ಅದೇ ಆ ಥರ ಕುಯ್ದಿದ್ದಾರೆ. ತುಂಬ ಸಂತೋಷವಾಯಿತು. ಇನ್ನು ಮುಂದಕ್ಕೂ ಇದೇ ಥರ ರೈತರ ಜೊತೆ ನೀವು ಸೇರಿಕೊಂಡು ಈ ಥರ ಕಾಂಪಿಟೇಷನ್ಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ. ಒಟ್ನಲ್ಲಿ ಪತ್ರಕರ್ತರು ತಾವು ಕೂಡ ಒಂದು ದಿನ ಕಾರ್ಮಿಕರಾಗುವ ಮೂಲಕ ಬೆಳೆಗಾರರ ನಿಜವಾದ ಸಮಸ್ಯೆಯನ್ನ ತಿಳಿದುಕೊಂಡಿದ್ದು ನಿಜಕ್ಕೂ ವಿಶೇಷ. ಕೊಡಗು ಜಿಲ್ಲೆಯ ಪತ್ರಕರ್ತರ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳೆಗಾರರು ಹಾಗೂ ಕಾರ್ಮಿಕರ ಸಮಸ್ಯೆ ಅರಿಯಲು ಕೊಡಗಿನಲ್ಲಿ ಪತ್ರಕರ್ತರು ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುದ್ದಿಯ ಒತ್ತಡದಿಂದ ಹೊರಗೆ ಬಂದು ಮಾದರಿ ಕೆಲಸ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಕೊಡಗಿನ ಪತ್ರಕರ್ತರಿಂದ ವಿಭಿನ್ನ ಕಾರ್ಯಕ್ರಮ. ತೋಟದಲ್ಲಿ ಕಾಫಿ ಕೊಯ್ಲು ಮಾಡಿದ ವರದಿಗಾರರು. ತೋಟದಲ್ಲಿ ಪತ್ರಕರ್ತರ ಕಾಫಿ ಕೊಯ್ಲು. ಪತ್ರಕರ್ತರಿಗೆ ಸಾಥ್ ನೀಡಿದ ಶಾಸಕ ಎಎಸ್ ಪೊನ್ನಣ್ಣ. ಕಾರ್ಮಿಕರಂತೆ ಕೆಲಸ ಮಾಡಿದ ಕೊಡಗಿನ ವರದಿಗಾರರು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ವಿರಾಜಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮ. ಇದು ಕುಟ್ಟಂದಿ ಗ್ರಾಮದ ಮಾದರಿ ಕೃಷಿಕ ಜಗನ್ ಎಂಬುವರ ಕಾಫಿ ತೋಟ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ವರ್ಷದ ಪ್ರಾರಂಭದಲ್ಲೇ ವಿಶೇಷ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಇದು ಕಾಫಿ ಕೊಯ್ಲಿನ ಸಮಯ. ಹೀಗಾಗಿ ಕಾಫಿ ತೋಟಕ್ಕೆ ಹೋಗಿ ಬೆಳೆಗಾರರ ಹಾಗೂ ಕಾರ್ಮಿಕರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಪತ್ರಕರ್ತರ ಸಂಘ ಕಾಫಿ ಕೊಯ್ಲು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಕಾಫಿ ಕೊಯ್ಲಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ಈಗ ಕಾಫಿ ಕುಯ್ಯುವಂತ ಸಮಯ, ಎಲ್ಲ ಬೆಳೆಗಾರರು ತಮ್ಮನ್ನ ಇದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಳ್ಳೆಯ ಸಂದೇಶವನ್ನ ಕಳಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕಾಫಿ ನಾಡು ಕೊಡಗು, ಬೆಳೆಗಾರರಿಗೆ ಒಳ್ಳೆ ಬೆಳೆ ಆಗಲಿ, ಆರ್ಥಿಕವಾಗಿ ಸದೃಢರಾಗಲಿ ಅಂತ ಹಾರೈಸೋಣ. ಅದನ್ನ ಗುರುತಿಸಿ ಅದರ ಮೇಲೆ ಇತ್ತು ತಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ಬಹಳ ಸ್ವಾಗತಾರ್ಹ. ಮತ್ತೆ ಕಾಫಿ ಬೆಳೆಗೆ ಇವತ್ತು ಪ್ರೈಸ್ ಕೂಡ ಬಹಳ ಒಳ್ಳೆ ಉತ್ತಮವಾದಂಥ ರೇಟ್ ಇದೆ. ಅದರಿಂದ ಕಾಫಿ ಬೆಳೆಗಾರರಿಗೆ ಮುಂದಕ್ಕೂ ಕೂಡ ಒಳ್ಳೆ ಸಮಯ ಇದೆ ಅಂತ ನನ್ನ ಅನಿಸಿಕೆ. ಸದಾ ಸುದ್ದಿಯ ಒತ್ತಡದಲ್ಲಿರುವ ನೂರಾರು ಪತ್ರಕರ್ತರು ಕಾಫಿ ತೋಟದಲ್ಲಿ ಕಾರ್ಮಿಕರಂತೆ ಕೆಲಸ